ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳಾ ಮಣಿಯರು ಬಹಳಷ್ಟು ಕಂಗಾಲಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿತ್ತು. ಹೆಸರಿಗಷ್ಟೇ ಗೃಹಲಕ್ಷ್ಮಿ ಯೋಜನೆ ಸೀಮಿತವಾಗಿದೆ. ಆದ್ರೆ ಗೃಹಿಣಿಯರ ಕೈ ಸೇರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ. ಇದರಿಂದ ಮಹಿಳೆಯರು ಈಗ ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ತಿಂಗಳಿನಿಂದ ಹಣ ಬಾರದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. 3 ತಿಂಗಳಾಗಿದೆ ಗೃಹಲಕ್ಷ್ಮಿ ಹಣ ಬಂದು, ಅಕ್ಕಿ ದುಡ್ಡು ಇಲ್ಲ, 2,000 ಹಣವೂ ಬರ್ತಾ ಇಲ್ಲ. ಕಾದು ಕಾದು ಸುಸ್ತಾಗಿದ್ದಾರೆ ರಾಜ್ಯದ ಮಹಿಳೆಯರು. 2,000 ಹಣಕ್ಕಾಗಿ ಲಕ್ಷ್ಮಿಯರು ಮೊರೆ ಇಡ್ತಿದ್ದಾರೆ. ಮೆಡಿಸಿನ್ ಇರ್ಬೋದು ಅಥವಾ ಮನೆ ವ್ಯವಹಾರ ಇರ್ಬೋದು, ಯಾವುದಕ್ಕೂ ಕೂಡ ಹಣ ಇಲ್ಲದೆ ಒಂದು ರೀತಿಯಾಗಿ ಕಂಗಾಲಾಗಿದ್ದಾರೆ ಅಂತ ಮಹಿಳೆಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸರಿಗಷ್ಟೇ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿದೆ. ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದೆ, ಜೊತೆಗೆ ಅಕ್ಕಿ ದುಡ್ಡನ್ನ ಕೂಡ ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಇಲ್ಲಿ ತಿಂಗಳಿಗೆ ಸರಿಯಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಸೊ ಸರ್ಕಾರ ಏನ್ ಮಾಡ್ತಾ ಇದೆ, ಹೆಸರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿ ಸೈಲೆಂಟ್ ಆಗಿದ್ಯಾ ಅನ್ನೋ ಒಂದು ಪ್ರಶ್ನೆ ಈಗ ಇಲ್ಲಿ ಉದ್ಭವ ಆಗ್ತಾ ಇದೆ. ಜೊತೆಗೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಈಗ ಮಹಿಳೆಯರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದುಡ್ಡು ಕೊಡ್ತೀನಿ ಅಂತ ಅಂದ್ರೆ ಮಾತ್ರ ಯೋಜನೆಯನ್ನ ಜಾರಿ ಮಾಡ್ಬೇಕು. ಇವರು ಎಲೆಕ್ಷನ್ಗೂ ಮುನ್ನ ಆ ಯೋಜನೆ ಕೊಡ್ತೀನಿ, ಈ ಯೋಜನೆ ಕೊಡ್ತೀನಿ ಅಂತೆಲ್ಲ ಒಂದಷ್ಟು ಉದ್ದುದ್ದ ಭಾಷಣಗಳನ್ನ ಮಾಡ್ತಾರೆ. ಆದ್ರೆ ಸರ್ಕಾರ ಬಂದಾದ್ಮೇಲೆ ಎಷ್ಟರ ಮಟ್ಟಿಗೆ ಆ ಯೋಜನೆಗಳನ್ನ ಅನುಸರಿಸ್ತಾ ಇದೆ, ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅನ್ನೋದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರೆಲ್ಲರೂ ಕೂಡ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. 3 ತಿಂಗಳಾಗಿದೆ, ಹಣ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ, ಜೊತೆಗೆ 2,000 ರೂಪಾಯಿ ಹಣನೂ ಬಂದಿಲ್ಲ, ಯಾವುದೇ ವ್ಯವಹಾರಗಳು ನಡೀತಾ ಇಲ್ಲ, ಬಹಳಷ್ಟು ನಮ್ಗೆ ಕಷ್ಟ ಆಗ್ತಾ ಇದೆ, ಅಕ್ಕಿನಾದ್ರೂ ಕೊಡ್ಬೇಕು, ಅಕ್ಕಿನೂ ಕೊಡಲ್ಲ, ಅಕ್ಕಿ ದುಡ್ಡು ಕೊಡಲ್ಲ ಅಂತ ಅಂದ್ರೆ ಹೆಂಗೆ ಅಂತ ವಿಜಯನಗರದಲ್ಲಿ ಬಹಳಷ್ಟು ಸಮಸ್ಯೆ ಆಗಿರುವಂತದ್ದು. ಈ ಎಸ್ಪೆಷಲಿ ವಿಜಯನಗರ ಜಿಲ್ಲೆ ಏನಿದೆ, ಅಕ್ಕಪಕ್ಕ ತಾಲೂಕಿನಲ್ಲಿ ಮಹಿಳೆಯರಿಗಂತೂ 3 ತಿಂಗಳಿಂದ ಒಬ್ಬರಿಗೂ ಕೂಡ ಹಣ ಬಂದಿಲ್ಲ ಅಂತ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಾನು ಹೇಳ್ತಾ ಇದ್ದೆ, ಗೃಹಲಕ್ಷ್ಮಿಯರು ಕಂಗಾಲಾಗಿದ್ದಾರೆ. ಅಕ್ಕಿ ದುಡ್ಡು ಇಲ್ಲ, 2,000 ಹಣವೂ ಬರ್ತಾ ಇಲ್ಲ, ಗೃಹಲಕ್ಷ್ಮಿಯರ ಹಣ ಕೈ ಸೇರ್ತಾ ಇಲ್ಲ. ಕಾದು ಕಾದು ರಾಜ್ಯದ ಮಹಿಳೆಯರು ಸುಸ್ತಾಗ್ತಾ ಇದ್ದಾರೆ. ಮೆಡಿಸಿನ್ ಇರ್ಬೋದು, ಮನೆ ವ್ಯವಹಾರ ಇರ್ಬೋದು, ಯಾವುದಕ್ಕೂ ಕೂಡ ಹಣ ಇಲ್ಲದೆ ಕಂಗಾಲಾಗಿರುವಂತದ್ದು. 2,000 ಹಣಕ್ಕಾಗಿ ಲಕ್ಷ್ಮಿಯರು ಮೊರೆ ಇಡ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವಾಗ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, 3 ತಿಂಗಳಾಗಿದೆ ಗೃಹಲಕ್ಷ್ಮಿ ಹಣ ಬಂದು ಅಂತ ಮಹಿಳೆಯರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಮಸ್ಯೆ ಎಷ್ಟು ಅಂದ್ರೆ ವಿಜಯನಗರ ಅಕ್ಕಪಕ್ಕ ಎಷ್ಟು ದಿನಗಳಿಂದ ನಡೀತಾ ಇದೆ, ಜೊತೆಗೆ ಎಷ್ಟು ಜಿಲ್ಲೆಗಳಿಗೆ ಇದು ಸಮಸ್ಯೆಗಳಿದೆ ಅಂತ? ಹೌದು ರಚನಾ ಅವರೇ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕಳೆದ 3 ತಿಂಗಳಿಂದ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ, ಹಾಗೂ ಅನ್ನಭಾಗ್ಯದ ಹಣ ಬರ್ತಿಲ್ಲ. ಇದರಿಂದ ಭಾರಿ ತೊಂದರೆ ಈಡಾಗಿದ್ದಾರೆ ರಚನಾ ಅವರೇ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಹೌದು, ಕಳೆದ 3 ತಿಂಗಳಿಂದ ಹಣ ಬರದ ಕಾರಣ ತಮಗೆ ಬೇಕಾದ ದಿನಸಿ ಸಾಮಗ್ರಿಗಳಾಗಲಿ, ಔಷಧಿ ಸಾಮಗ್ರಿಗಳಾಗಲಿ, ಮನೆ ಬಾಡಿಗೆ ಬರುತ್ತಿದ್ದರಿಂದ 16 ಯೋಜನೆಗಳಿಗೆ ಅನುಕೂಲವಾಗಿತ್ತು ಗೃಹಲಕ್ಷ್ಮಿ ಹಣ. ಈಗ ಕಳೆದ 3 ತಿಂಗಳಿಂದ ಹಣ ಬರದ ಕಾರಣ ಮಹಿಳೆಯರು ಭಾರಿ ತೊಂದರೆ ಈಡಾಗುತ್ತಿದ್ದಾರೆ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಏನೋ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಅಲ್ಲಿ ಕೈ ಸೇರ್ತಾ ಇಲ್ಲ ಗೃಹಲಕ್ಷ್ಮಿ ಹಣ. ಕಳೆದ 3 ತಿಂಗಳಿಂದ ಹಣ ಬಾರದೆ ಇರೋದ್ರಿಂದ ಮಹಿಳೆಯರು ಒಂದ್ ರೀತಿಯಾಗಿ ರೋಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಬೇಕು. ಕಾಂಗ್ರೆಸ್ ಜಾರಿಗೊಳಿಸಿದ್ದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಒಂದು, ಆದ್ರೆ ಅದರ ಹಣವೇ ಬರ್ತಾ ಇಲ್ಲ. ಇದನ್ನೇ ನಂಬಿಕೊಂಡು ಬದುಕಿರುವಂತ ವಯಸ್ಸಾದ ಮಹಿಳೆಯರು ಹಣ ಬಾರದ ಕಾರಣ ಔಷಧಿ ಉಪಚಾರಕ್ಕೂ ಕೂಡ ಇಲ್ಲದೆ ಒಂದು ರೀತಿಯಾಗಿ ಕಂಗಾಲಾಗಿದ್ದಾರೆ. ಈಗ ರಾಜ್ಯ ಸರ್ಕಾರ ಕೂಡಲೇ ಹಣವನ್ನ ಬಿಡುಗಡೆ ಮಾಡಬೇಕು, ಮಹಿಳೆಯರ ಹಿತ ಕಾಯಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದು ಹೆಚ್ಚಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಅಕ್ಕಪಕ್ಕ ತಾಲೂಕುಗಳ ಮಹಿಳೆಯರೇನಿದ್ದಾರೆ ಇವರಿಗೆ ಹೆಚ್ಚಾಗಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ತಿಂಗಳಿಗೆ ಸರಿಯಾಗಿ ಬರ್ತಾ ಇಲ್ಲ, 3 ತಿಂಗಳು ಆಗೋಗಿದೆ. ಈಗ ಒಂದು ಕಡೆ ಅಕ್ಕಿ ದುಡ್ಡು ಬರ್ತಾ ಇಲ್ಲ, ಮತ್ತೊಂದು ಕಡೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ. ಸೊ ಆದ್ದರಿಂದ ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಮಹಿಳೆಯರೆಲ್ಲರೂ ಕೂಡ ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ, ಲೋನ್ ಅದ ನಮಗ್ ಕಟ್ಟವು, ನಮ್ಗೆ ಆರಾಮಿಲ್ದಂಗ ಐತಿ, ತೋರ್ಸನಕ ರೊಕ್ಕ ಇಲ್ಲ. ಗೃಹಲಕ್ಷ್ಮಿ ರೊಕ್ಕ ಬಂದಾಗ ನಮ್ಗೆ ಲೋನ್ ಗಿನ್ ಕಟ್ಟಕತ್ತೈತಿ, ನಮ್ಗೆ ಆರಾಮಿಲ್ದಾಗ ತೋರ್ಸನಕ್ ಬರ್ತೈತಿ. ನಮ್ ತಾಯಿ ನಮ್ ತಂದ್ರಿ ನಮ್ಮ ಮಕ್ಳಿಗೆ ಆರಾಮಿಲ್ಲ, ಅದಕ್ಕಂತ ನಾವು ಸುಮ್ಮನೆ 4 ತಿಂಗಳು ಆಯ್ತು ಬಂದಿಲ್ಲ ಗೃಹಲಕ್ಷ್ಮಿ ಸಂಬಳ ಸತಿ ಬಂದಿಲ್ಲ. ಅದು ಮತ್ತೆ ಇದು 4 ತಿಂಗಳು ಆಯ್ತಲ್ರಿ ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ, ಏನಿಲ್ಲ. ಲೋನ್ ಅವು ಇವು ಅದಾವ ಕಟ್ಟವು, ನಮ್ಗೆ ಆರಾಮಿಲ್ಲ, ಏನಿಲ್ಲ, ತೋರ್ಸನಕ್ ರೊಕ್ಕ ಏನು. ಗೃಹಲಕ್ಷ್ಮಿ ರೊಕ್ಕ ಬಂದ್ರೆ ತೋರ್ಸೈತಿ, ಲೋನ್ ಕಟ್ಟಕ್ ಆಗ್ತೈತಿ. ಗುಳಿಗಿಲ್ಲ ಏನಿಲ್ಲ, ಕೈ ಕಾಲ್ ನಡ್ಕಂದವ, ನಿಮ್ಮನ್ನ ಕಾಯ್ಕದ ನಾವ್ ಹೆಂಗೆ ಇದೀವಿ. ಬೋರ್ತಿಗೂ ಬರ್ಬೇಕ ಆಕ್ರಮ ಯಮ್ಮ ಪುಣ್ಯ ಬರ್ತೈತಿ ನಿಮಗೆ. ಬಡವ್ರ ಬಕ್ರ ಅದನ್ನೇ ನಾವು ನೋಡ್ಕೊತ ಕೂತ್ತಾ ಇದೀವಿ. ಗುಳಿಗೆ ತಂದ್ಕೋಬೇಕು, ನಮ್ಗೆ ಆರಾಮಿಲ್ಲ, ಏನಿಲ್ಲ. ನೋಡ್ರ ತಯಾರ ಬೇಸ್ ನೋಡ್ರ ಬಡವರು ಯಾವತ್ತಿ ನಿಮ್ಮನ್ನ ಮರ್ತಿಲ್ಲ ನಾವು. ಅದ್ರನ್ನ ನಂಬಿಕೆ ಇದೀವಿ ನಾವ್, ಯಾವತ್ತಿ ಮರ್ತಿಲ್ಲ ತಾಯಿನಿಲ್ಲ. ನಮಗೆ ಯಾರಿಲ್ಲ, ಏನಿಲ್ಲ, ಪರದೇಶದಂಗ ನಾವು. ಕೈ ಕಾಲು ಹಿಡ್ಕೊಂಬಿಟ್ಟ ಗುಳಿಗೆ ತಂದ್ಕೋಬೇಕಲ್ಲ, ನಿಮ್ಮನ್ನ ನಂಬಿಕೆ ಇದೀವಿ ನಾವು. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ.
ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.